बीजेपीಗೆ बीजेपीಗೆ अटल बिहारी वाजपेयी के लाल कृष्ण अद्वानी जी के नरेंद्र मोदी ಅವರಿಗೆ ಅಮಿತ್ ಶಾ ಅವರಿಗೆ ಈಗ ನಮ್ಮ ಕಾರ್ಯಕ್ರಮ ನಾವು ಪ್ರಾರಂಭ ಮಾಡ್ತಾ ಇದ್ದೀರಿ। ಮೊದಲಿಗೆ ನಮ್ಮ ವಿಧಾನ ಪರಿಷತ್ತಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಹಿಂದುಳಿದ ವರ್ಗದ ನಾಯಕರಾದಂಥ ಸನ್ಮಾನ್ಯ ಈಶ್ವರಪ್ಪನವರು ತಮ್ಮನ್ನು ಕುರಿತು ರಾಜ್ಯದ ವಿಚಾರಗಳ ಬಗ್ಗೆ ದೇಶದ ವಿಚಾರದ ಬಗ್ಗೆ ಕುರಿತು ಮಾತಾಡಬೇಕು ಅಂತೇಳಿ ಸನ್ಮಾನ್ಯ ಈಶ್ವರಪ್ಪನವ್ರನ್ನ ನಾನು ಪ್ರಾರಂಭದಲ್ಲಿ ಅವರಿಗೆ ಭಾಷಣಕ್ಕೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ। ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾದ ಪ್ರಹ್ಲಾದ್ ಜೋಶಿ ಅವರೇ, ನಮ್ಮ ರಾಷ್ಟ್ರೀಯ ಉಪಾಧ್ಯಕ್ಷರು, ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ರೈತರ ಕಣ್ಮಣಿಗಳಾದ ನಮ್ಮ ನಾಯಕರಾದ BS ಯಡಿಯೂರಪ್ಪನವರೇ, ಕೇಂದ್ರದ ಮಂತ್ರಿಗಳು, ನಮ್ಮ ನಾಯಕರಾದ ಅನಂತಕುಮಾರ್ ಅವರೇ, ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು, ಕರ್ನಾಟಕ ರಾಜ್ಯದ ಪ್ರಭಾರಿಗಳಾದ ಮಾನ್ಯ ಮುರಳೀಧರ್ ರಾವ್ ಅವರೇ, ಕೇಂದ್ರದ ಸಚಿವರಾದ ಮಾನ್ಯ ಸಿದ್ದೇಶ್ ಅವರೇ, ಲೋಕಸಭಾ ಸದಸ್ಯರಾದ PC ಮೋಹನ್ ಅವರೇ, ವಿಧಾನ ಪರಿಷತ್ ಸದಸ್ಯರು ಮಾಜಿ ಮಂತ್ರಿಗಳಾದ V ಸೋಮಣ್ಣವರೇ, R ಅಶೋಕ್ ರವರೇ, ಎಡಗಡೆ ಕೂತಂತಹ ನಮ್ಮ ಎಲ್ಲ ಶಾಸಕ ಮಿತ್ರರೇ, ಲೋಕಸಭಾ ಸದಸ್ಯರೇ, ಹಿಂದಿನ ಸಚಿವರೇ, ಹಿಂದಿನ ಎಲ್ಲ ಶಾಸಕ ಮಿತ್ರರೇ, ಆತ್ಮೀಯ ಕಾರ್ಯಕರ್ತ ಬಂಧು ಭಗಿನಿಯರೇ, ಪತ್ರಕರ್ತ ಮಿತ್ರರೇ, ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರಿಗೆ ಇಡೀ ಪ್ರಪಂಚದಲ್ಲೇ ಸುದ್ದಿಯಾಗಿ ದೇಶವನ್ನು ಪ್ರಪಂಚಕ್ಕೆ ಮೊದಲನೇ ಸ್ಥಾನಕ್ಕೆ ತಗೊಂಡು ಹೋಗ್ತೀನಿ ಅಂತ ಹೇಳಿದಂಥ ನರೇಂದ್ರ ಮೋದಿ ಅವರು ಇವತ್ತಿಗೆ ಬೆಂಗಳೂರು ಬಂದಿದ್ದಾರೆ। ನಮ್ಮೆಲ್ಲರಿಗೂ ಕೂಡ ಆನಂದ। ಇವತ್ತು ಇಡೀ ದೇಶದ ಭಾರತೀಯ ಜನತಾ ಪಾರ್ಟಿಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ರಾಷ್ಟ್ರದ ಅನೇಕ ನಾಯಕರು ಬೆಂಗಳೂರು ಬಂದಂಥ ಸಂದರ್ಭದಲ್ಲಿ ಅವರೆಲ್ಲರ ಭಾಷಣವನ್ನು ಕೇಳಂಥ ಸೌಭಾಗ್ಯ ಇವತ್ತು ನಮಗೆ ಸಿಕ್ಕಿದೆ। ಇಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರೋಂಥ ರಾಜಕೀಯ ಬೆಳವಣಿಗೆಗಳನ್ನು ನೀವು ಗಮನಿಸ್ತಾ ಇದ್ದೀರಾ। ಒಂದು ಕಡೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಮಾನ್ಯ ಸಿದ್ದರಾಮಯ್ಯನವರು ಹೇಳ್ತಾರೆ, ಹಿಂದಿನ ಮುಖ್ಯಮಂತ್ರಿಗಳಾದಂಥ ಬಂಗಾರಪ್ಪನವ್ರ ಕಾರು ಹೇಳಿದ್ರು, ಅದೇ ರೀತಿ ಇನ್ನೊಬ್ಬ ಹಿಂದುಳಿದ ವರ್ಗದ ಮುಖ್ಯಮಂತ್ರಿಯಾಗಿದ್ದಂಥ ಮೋದಿಯವರ ಕಾಲು ಹೇಳಿದ್ರು, ನನ್ನನ್ನು ಕೂಡ ಮುಖ್ಯಮಂತ್ರಿ ಸ್ಥಾನದಿಂದ ತೆಗೆಯುವಂಥ ಪ್ರಯತ್ನ ಕಾಂಗ್ರೆಸ್ ಅಲ್ಲೇ ನಡೀತಾ ಇದೆ ಅನ್ನೋಂಥ ಅಂಶವನ್ನು ಮಾನ್ಯ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ। ದುಸ್ಥಿತಿ ಕಾಂಗ್ರೆಸ್ದು ಏನು ನಡೀತಾ ಇದೆ? ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ನಾವು ಬರ್ತೇವೆ ಅನ್ನೋಂಥ ಒಂದು ನೆಪದಲ್ಲಿ ದಲಿತರನ್ನ, ಹಿಂದುಳಿದ ವರ್ಗದವ್ರನ್ನ ನಾವು ಉದ್ಧಾರ ಮಾಡ್ತೀವಿ ಅಂತ ಹೇಳ್ಕೊಂಡು ಪ್ರತಿ ಹಿಂದುಳಿದ ವರ್ಗದ ದಲಿತರ ಕಾಲೋನಿಗಳಿಗೂ ಹೇಳ್ಬಿಟ್ಟು ಬಂದರು। ಒಂದು ಕಡೆ ಮಾನ್ಯ ಸಿದ್ದರಾಮಯ್ಯನವರು ಹೊರಟರು, ಮಾನ್ಯ ಪರಮೇಶ್ವರ್ ಇನ್ನೊಂದು ಕಡೆ ಹೊರಟರು। ಮೊನ್ನೆ ಬಜೆಟ್ ಭಾಷಣದಲ್ಲಿ ನೀವೆಲ್ಲ ಕಂಡಿರ್ಬೋದು, ಹಿಂದುಳಿದ ವರ್ಗಕ್ಕೆ 14-15ನೇ ಸಾಲಲ್ಲಿ ಇಟ್ಟಂಥ ಹಣ 15,400 ಕೋಟಿ ರೂಪಾಯಿ। ಅವರು ಏನು ಸಾಧನೆ ಮಾಡ್ತೀವಿ ಅಂತ ಸಮೀಕ್ಷೆ ತೋರಿಸ್ತಾರೆ, 15,000 ಕೋಟಿನಲ್ಲಿ 7,000 ಕೋಟಿ ಕೂಡ ಹಿಂದುಳಿದವರಿಗೆ, ದಲಿತರಿಗೆ ಖರ್ಚು ಮಾಡದೇ ಇರೋಂಥ ಸ್ಥಿತಿ ಕರ್ನಾಟಕ ರಾಜ್ಯದಲ್ಲಾಗಿದೆ। ಅವ್ರು ಹೇಳಿದ್ರು, ನಾವು ಉದ್ಧಾರ ಮಾಡ್ತೀವಿ, ಹಿಂದುಳಿದ ವರ್ಗದವರು ದಲಿತರು ಉದ್ಧಾರ ಮಾಡ್ತೀವಿ ಅಂತ। ವಿಧಾನ ಪರಿಷತ್ನಲ್ಲಿ ಪ್ರಶ್ನೆ ಕೇಳಿದ್ವಿ ನಾವು, ವಿದ್ಯಾರ್ಥಿಗಳೆಲ್ಲ ಸ್ಕಾಲರ್ಶಿಪ್ನಲ್ಲಿ ಯಾಕೆ ವ್ಯತ್ಯಾಸ ಮಾಡ್ತೀರಿ ಅಂತ। ದಲಿತರಿಗೆ, ಹಿಂದುಳಿದವ್ರಿಗೆ ಸ್ಕಾಲರ್ಶಿಪ್ ವಿದ್ಯಾರ್ಥಿಗಳಿಗೆ ಕಡಿಮೆ, ಅಲ್ಪಸಂಖ್ಯಾತರ ವಿದ್ಯಾರ್ಥಿಗೆ ಸ್ಕಾಲರ್ಶಿಪ್ ಜಾಸ್ತಿ। ನಾವು ಕೇಳಿದ್ವಿ, ಅಲ್ಪಸಂಖ್ಯಾತರಿಗೆ ಕೊಡ್ತಾ ಇರೋಂಥ ಸ್ಕಾಲರ್ಶಿಪ್ ಕಮ್ಮಿ ಮಾಡಬೇಡಿ, ಏನು ಅಲ್ಪಸಂಖ್ಯಾತರಿಗೆ ಕೊಡ್ತಾ ಇದ್ದೀರಿ ಅದೇ ಸ್ಕಾಲರ್ಶಿಪ್ಪನ್ನು ಹಿಂದುಳಿದವರಿಗೆ, ದಲಿತರಿಗೆ ನೀವು ಘೋಷಣೆ ಮಾಡದಂತೆ ಕೊಡಬೇಕು ಅಂತ ಹೇಳಿದ್ದೇವೆ। ಕೊಡಲಿಲ್ಲ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದವರ ಪರವಾಗಿ, ದಲಿತರ ಪರವಾಗಿ ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಡಕ್ಕೆ ಇಷ್ಟಪಡ್ತಾನೆ। ಕಳೆದ ವರ್ಷದಲ್ಲಿ ನೀರಾವರಿ ಇಟ್ಟಂತಹ 12,000 ಕೋಟಿ,
ಖರ್ಚು ಮಾಡಿದ್ದು 6,000 ಕೋಟಿ. ಕೇಳಿದ್ವಿ ವಿಧಾನ ಪರಿಷತ್ನಲ್ಲಿ, ಇಲ್ಲ ಮಾರ್ಚ್ ಎಂಡಿಗೆ ನಾವು ಖರ್ಚು ಮಾಡ್ತೀವಿ ಅಂತ. ಖರ್ಚು ಮಾಡಬಹುದು. ಅವರು ಉದ್ದೇಶ ಇಟ್ಟಿದ್ದು 1,20,000 ಹೆಕ್ಟೇರ್ಗೆ ನಾವು ನೀರು ಕೊಡ್ತೀವಿ ಅಂತ ಹೇಳಿದ್ರು. ರೈತರಿಗೆ 1,20,000 ಹೆಕ್ಟೇರ್ಗೆ. ಡಿಸೆಂಬರ್ಗೆ ಬರೀ 20,000 ಹೆಕ್ಟೇರ್ ಆಗಿತ್ತು. ಇನ್ನು 3 ತಿಂಗಳಿದೆಯಲ್ಲ ಅಂದ್ರಿ, 3 ತಿಂಗಳನ್ನು ಮಾಡಿಬಿಟ್ಟಿದೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ನೀರಾವರಿ ಮಂತ್ರಿ ಹೇಳ್ತಾರೆ. ಇನ್ನು 9 ತಿಂಗಳು 20,000 ಹೆಕ್ಟೇರ್ಗೆ ನೀರು ಕೊಟ್ಟವರು 3 ತಿಂಗಳಿಗೆ 1,00,000 ಹೆಕ್ಟೇರ್ ನೀರು ಕೊಡಕ್ಕೆ ಸಾಧ್ಯನಾ? ಈ ರೀತಿ ಸಮಾಜದಲ್ಲಿ ಮಾಡಕ್ ಆಗದೇ ಇರೋದನ್ನ ನಾವು ಮಾಡ್ತೀವಿ ಅಂತ ತೋರಿಸ್ಕೊಂಡು ಹೋಗ್ತಾರಂತ ವ್ಯವಸ್ಥೆ ನಾವು ಕಾಣ್ತಾ ಇದ್ದೇವೆ. ಈಗ ನಾನು ಹೆಚ್ಚಿಗೆ ಮಾತಾಡಕ್ಕೆ ಇಷ್ಟಪಡೋದಿಲ್ಲ. ಗಣಿಗಾರಿಕೆ ಬಗ್ಗೆ ಕರ್ನಾಟಕ ರಾಜ್ಯದಲ್ಲಿ 8 ಮೈನಿಂಗ್ ಕಂಪನಿಗಳಿಗೆ ಇವ್ರಿಗೆ ಬೇಕಾದಂತ ಬೀಗರಿಗೆ ರೆನ್ಯೂವಲ್ ಮಾಡಂತ ಪ್ರಯತ್ನ ಮಾಡಿದ್ರು. ಕೇಂದ್ರ ಸರ್ಕಾರ ಯಾವುದೇ ಕಾರಣಕ್ಕೆ ರೆನ್ಯೂವಲ್ ಮಾಡಿಕೊಡುದು, ಹರಾಜು ಮುಖಾಂತರ ಮಾಡಬೇಕು ಅಂತ 12/1/2015ರಲ್ಲಿ ಸುಗ್ರೀವಾಜ್ಞೆ ತಂದ್ರೆ ಅವತ್ತೇನೆ 8 ಕಂಪನಿಗಳು ರೆನ್ಯೂವಲ್ ಮಾಡಿಕೊಡಂತ ಪ್ರಯತ್ನ ನಡೆಸಿದ್ರು. ಹೋರಾಟ ಮಾಡಿದ ನಂತರ ಕಾನೂನು ಇಲಾಖೆನೇ ಹೇಳ್ತು ಇದು ತಪ್ಪಿದೆ, ಯಾವುದೇ ಕಾರಣಕ್ಕೂ ಊರ್ಜಿತ ಆಗಲ್ಲ ಅಂತ ತೀರ್ಮಾನ ಆಗಿ ಇವತ್ತು ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಈಗ 51 ಗಣಿ ಕಂಪನಿಗಳಿಗೆ ಅಕ್ರಮ ಕಂಪನಿಗಳು ಅಂತ ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡಿ ಅದರ ಮಾನ್ಯತೆ ರದ್ದು ಮಾಡಬೇಕು, ಸುಪ್ರೀಂ ಕೋರ್ಟ್ನ ಆ ಒಂದು ಹರಾಜಾಗಬೇಕು ಅಂತ ಜಡ್ಜ್ಮೆಂಟ್ ಕೊಟ್ಟು 2 ವರ್ಷ ಆದರೂ ಕೂಡ ಇವತ್ತಿನ ತನಕನೂ ಇಲ್ಲ. ಮೊನ್ನೆ ರಾಜ್ಯ ಸರ್ಕಾರಕ್ಕೆ ಛೀಮಾರಿ ಹಾಕಿದೆ ಸುಪ್ರೀಂ ಕೋರ್ಟ್. ಈಗ ಏಪ್ರಿಲ್ 24ನೇ ತಾರೀಕೊಳಗೆ ಮಾಡ್ಕೊಂಡ್ ಬರಬೇಕು ಅಂತ ಹೇಳಿದ್ರೆ ಏನ್ ಮಾಡ್ತಾರೋ ಗೊತ್ತಿಲ್ಲ. ಈ ರೀತಿ ಬೆಂಗಳೂರಿಂದ ಬಳ್ಳಾರಿ ತನಕ ಗಣಿಗಾರಿಕೆನಲ್ಲಿ ಆಗ್ತಾರಂತ ಅಕ್ರಮವನ್ನು ತಡಿತೇವೆ ಅಂತ ನಾಟಕ ಮಾಡಿ ಡ್ಯಾನ್ಸ್ ಮಾಡಿಕೊಂಡಂತ ಸಿದ್ದರಾಮಯ್ಯನವರೇ ಅಕ್ರಮ ಗಣಿಗಾರಿಕೆಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀರಿ. ನೀರಾವರಿ ಮುಖಾಂತರ ರೈತರಿಗೆ ನೀವು ನೀರು ಕೊಡ್ತಾ ಇಲ್ಲ, ದಲಿತರಿಗೆ ಹಿಂದುಳಿದವರಿಗೆ ಅನ್ಯಾಯ ಮಾಡ್ತಿದ್ದೀರಿ. ಇದನ್ನೆಲ್ಲ ರಾಜ್ಯ ಜನ ಗಮನಿಸ್ತಾ ಇದ್ದಾರೆ. ತಕ್ಷಣ ನಿಮ್ಮ ಆಡಳಿತದಲ್ಲಿ ಸುಧಾರಣೆ ಮಾಡಬೇಕು ಅಂತ ಒತ್ತಾಯ ಮಾಡಿ, ಇಲ್ಲದಿದ್ರೆ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ಹೋರಾಟ ಮಾಡ್ತೀವಿ ಅಂತ ಮಾತನ್ನ ಎಚ್ಚರಿಕೆಯನ್ನು ಕೊಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಈಗ ನಮ್ಮ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು, ನನ್ನ ಆತ್ಮೀಯ ಸ್ನೇಹಿತರಾದಂಥ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ತಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತೇಳಿ ಅವರಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೀನಿ. ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ವೇದಿಕೆ ಮೇಲೆ ಉಪಸ್ಥಿತರುವಂಥ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳೇ, ಈ ಒಂದು ಬೃಹತ್ ಸಾರ್ವಜನಿಕ ಸಭೆಯಲ್ಲಿ ಉಪಸ್ಥಿತರುವಂಥ ಬೆಂಗಳೂರು ಮಹಾನಗರದ ಯಾವತ್ತೂ ಭಾರತೀಯ ಜನತಾ ಪಾರ್ಟಿ ಆತ್ಮೀಯ ಕಾರ್ಯಕರ್ತ ಅಭಿಮಾನಿ ಬಂಧುಗಳೇ, ಆತ್ಮೀಯ ಮಾಧ್ಯಮದವರೇ, ಸಹೋದರಿಗೆ, ಆತ್ಮೀಯ ಬಂಧುಗಳೇ, ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರ ಸಾರ್ವಜನಿಕ ಭಾಷಣ ಕೇಳಲಿಕ್ಕೆ ಇವತ್ತು ತಾವೆಲ್ಲ ಬಂದಿದ್ದೀರಿ. ಮಾನ್ಯ ನರೇಂದ್ರ ಮೋದಿಯವರು ರಾಷ್ಟ್ರೀಯ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕಾರಿಣಿಯಲ್ಲಿ ಭಾಗವಹಿಸಲಿಕ್ಕೆ ನಿನ್ನೆಯಿಂದ ಬೆಂಗಳೂರಲ್ಲಿ ಇದ್ದಾರೆ. ಇನ್ನು ಕೆಲವು ಸಮಯದಲ್ಲಿ ಅವರು ಇಲ್ಲಿ ಬರ್ತಾ ಇದ್ದಾರೆ. ಇವತ್ತು ನರೇಂದ್ರ ಮೋದಿ ಕೇವಲ ಭಾರತ ದೇಶದ ನಾಯಕರಲ್ಲ, ಭಾರತ ದೇಶದ ಪ್ರಧಾನಮಂತ್ರಿ ಅಲ್ಲ. ಇವತ್ತು ಇಡೀ ಜಗತ್ತಿನಲ್ಲಿ ಅತ್ಯಂತ ಜನಪ್ರಿಯ ನಾಯಕರು ಯಾರಾದ್ರೂ ಇದ್ರೆ ಅದು ಸನ್ಮಾನ್ಯ ನರೇಂದ್ರ ಮೋದಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತಾ ಇದ್ದೀನಿ. ಇವತ್ತು ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದು ಕೇವಲ 9 ತಿಂಗಳಾಗಿದೆ, ಕೇವಲ 9 ತಿಂಗಳ. ಆದರೆ ಇಡೀ 9 ತಿಂಗಳಲ್ಲಿ ಒಂದು ಸರ್ಕಾರವನ್ನು ಹೇಗೆ ನಡೆಸಬೇಕು, ಒಂದು ಉತ್ತಮ ಆಡಳಿತ ಹೇಗೆ ಕೊಡಬೇಕನ್ನುವಂಥ ಒಂದು ಉದಾಹರಣೆಯನ್ನ, ಒಂದು ಉತ್ತಮ ಆಡಳಿತವನ್ನು ಕೊಟ್ಟಂತವರು ಸನ್ಮಾನ್ಯ ನರೇಂದ್ರ ಮೋದಿ ಅವರು. ಆರ್ಥಿಕವಾಗಿ ಇಡೀ ದೇಶದಲ್ಲಿ ಒಂದು ಬದಲಾವಣೆ ಬರ್ತಾ ಇದೆ, ಸಾಮಾಜಿಕ ಬದಲಾವಣೆ ಬರ್ತಾ ಇದೆ. ಸ್ವಚ್ಛ ಭಾರತದೊಂದಿಗೆ ಜನರಲ್ಲಿ ಇವತ್ತು ಸ್ವಚ್ಛತೆಯ ಬಗ್ಗೆ ಇವತ್ತು ಅವೇರ್ನೆಸ್ ಬರುವಂತಹದ್ದು, ಅದಕ್ಕೆ ಕಾರಣ ಸನ್ಮಾನ್ಯ ನರೇಂದ್ರ ಮೋದಿ ಅನ್ನುವಂಥ ಮಾತು ಹೇಳ್ತೀನಿ. ನರೇಂದ್ರ ಮೋದಿ ಅವರು ಇವತ್ತು ಸಿದ್ದರಾಮಯ್ಯ ಅವರು ಇವತ್ತೆಲ್ಲ ಭಾಗ್ಯಗಳನ್ನು ಕೊಡ್ತಾ ಇದ್ದಾರೆ. ಕ್ಷೀರ ಭಾಗ್ಯ, ಅನ್ನ ಭಾಗ್ಯ, ಅದ್ರ ಜೊತೆಗೆ ಕರ್ನಾಟಕದ ಜನತೆಗೆ ಸಾಲ ಭಾಗ್ಯವನ್ನು ಕೊಟ್ಟಿದ್ದಾರೆ. ಇವರು ಸಾಲ ಭಾಗ್ಯ ಇವತ್ತು ಕಳೆದ 2 ವರ್ಷದಲ್ಲಿ ಸಿದ್ದರಾಮಯ್ಯನವರು ಇವತ್ತು ಕರ್ನಾಟಕದ ಜನತೆ ಮೇಲೆ 1,80,000 ಕೋಟಿ ಸಾಲವನ್ನು ಮಾಡಿದ್ದಾರೆ. 1,80,00,000 ಕೇವಲ 2 ವರ್ಷದಲ್ಲಿ
ಸಿದ್ದರಾಮಯ್ಯ 45,000 ಕೋಟಿ ಸಾಲವನ್ನು ಇವತ್ತು ರಾಜ್ಯದ ಜನತೆ ಮೇಲೆ ಹೇರಿದ್ದಾರೆ. ಹೀಗಾಗಿ ಈ ಸರ್ಕಾರ ಹೇಗಿದೆ ಅಂದ್ರೆ ಸಾಲ ಭಾಗ್ಯದ ಸರ್ಕಾರ ಅಂತ ನಾವು ಇವತ್ತು ಹೇಳಬೇಕಾಗ್ತದೆ. ಈ ರೀತಿ ಇವತ್ತು ಎಲ್ಲ ರೀತಿ ಈ ಸಾಲ ಮಾಡಿದ್ರು ಇವತ್ತು ಎಲ್ಲಿಯೂ ಅಭಿವೃದ್ಧಿ ಚಟುವಟಿಕೆ ಇಲ್ಲ, ಹಣ ಬಿಡುಗಡೆ ಆಗ್ತಾ ಇಲ್ಲ, ಯಾವ ಕೆಲಸಗಳು ನಡೀತಾ ಇಲ್ಲ, ಒಂದು ಗುಂಡಿಯನ್ನು ಮುಚ್ಚಲಿಕ್ಕೂ ಇವತ್ತು ಹಣ ಬಿಡುಗಡೆ ಇಲ್ಲಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಅದಕ್ಕಾಗಿ ಒಂದು ಕಡೆ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರ ಒಂದು ಮಾದರಿಯ ಸರ್ಕಾರ, ಒಂದು ಇಲ್ಲಿ ಕರ್ನಾಟಕದಲ್ಲಿ ಒಂದು ಕೆಟ್ಟ ಸರ್ಕಾರ. ಕಾಂಗ್ರೆಸ್ ಅವರು ಕೆಲವರು ಮಾತಾಡ್ತಿರ್ತಾರೆ, ಕೆಲವು ಕಾಂಗ್ರೆಸ್ ಅವರು ನಮಗೆ ವೈಯಕ್ತಿಕವಾಗಿ ಸಿಕ್ಕಾಗ, ಕೆಲವು ಶಾಸಕರಿಗೆ ಸಿಕ್ಕಾಗ ಅವ್ರು ಹೇಳ್ತಿದ್ರು ಒಂದು ಮಾತನ್ನ, ನೋಡ್ರಿ ಈಗ ಚುನಾವಣೆ ಆದ್ರೆ ಕಾಂಗ್ರೆಸ್ ಕೇವಲ ಒಂದು 30-35 ಸ್ಥಾನ ತಗೊಂತದೆ, ಭಾರತೀಯ ಜನತಾ ಪಾರ್ಟಿ 140-150 ಸ್ಥಾನ ಬರ್ತಾವ ಅನ್ನುವಂಥದ್ದು ಕಾಂಗ್ರೆಸ್ ಅವರು ಹೇಳಿಕೆ ಚಾಲು ಮಾಡಿದ್ದಾರೆ. ಕೆಲವು ಕಾಂಗ್ರೆಸ್ ಶಾಸಕರು ವೈಯಕ್ತಿಕವಾಗಿ ಭೇಟಿಯಾದಾಗ ವಿಧಾನಮಂಡಲ ಅಧಿವೇಶನ ವೈಯಕ್ತಿಕ ಭೇಟಿಯಾದಾಗ ಹೇಳ್ತಾರೆ, ನೋಡಿ ಜಗದೀಶ್ ಶೆಟ್ಟರೆ, ನೀವು ಭಾರತೀಯ ಜನತಾ ಪಾರ್ಟಿಯವರು ನಮಗೆ ಮುಂದಿನ ಚುನಾವಣೆಯಲ್ಲಿ ನಮಗೇನಾರದು ಟಿಕೆಟ್ ಕೊಡೋದಾದ್ರೆ ನಾವು ತಕ್ಷಣವೇ ಬಿಜೆಪಿ ಬರ್ಲಿಕ್ಕೆ ತಯಾರಿದ್ದೇವೆ ಅಂತ ಹೇಳಿ ಕಾಂಗ್ರೆಸ್ ಅವರು ಚಾಲು ಮಾಡಿದ್ದಾರೆ. ಈ ರೀತಿ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ ಅಧೋಗತಿಗೆ ಇಡೀ ಕರ್ನಾಟಕವನ್ನೇ ಕತ್ತಲಲ್ಲಿ ಮುಳಿಸಿದ್ದಾರೆ. ಇವತ್ತು ಇಡೀ ರಾಜ್ಯದಲ್ಲಿ ಒಂದು ಅಧೋಗತಿ ಬಂದಿದೆ. ಅದಕ್ಕಾಗಿ ಈ ಸರ್ಕಾರ ವಿರುದ್ಧ ಹೋರಾಟವನ್ನು ನಾವು ಪ್ರಾರಂಭ ಮಾಡಬೇಕಾಗಿದೆ. ಜನತೆ ಪರವಾಗಿ ಹೋರಾಟ ಮಾಡಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ಯಾವಾಗಲೂ ತಯಾರಿದೆ ಅನ್ನುವಂಥ ಮಾತನ್ನ ಈ ಸಂದರ್ಭ ಹೇಳಿ ನಿಮ್ಮೆಲ್ಲರ ಸಹಕಾರವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಕರ್ನಾಟಕದಲ್ಲಿ ಒಂದು ಚುನಾವಣಾ ಬಿಸಿ ಏರ್ತಾ ಇದೆ ಅನ್ನೋದಕ್ಕೆ ಇವತ್ತು ಗುರು ಪಾಟೀಲ್ ಅವರು ಹಾಲಿ ಶಾಸಕರು ಗುರು ಪಾಟೀಲ್ ರವರು ಹಾಲಿ ಶಾಸಕರು ಇವತ್ತು ತಮ್ಮ ಸಾವಿರಾರು ಬೆಂಬಲಿಗರೊಂದಿಗೆ ಬಿಜೆಪಿಯನ್ನ ಸೇರ್ತಾ ಇದ್ದಾರೆ. ನಮ್ಮ ರಾಜ್ಯದ ಅಧ್ಯಕ್ಷರಾದಂತಹ ಪ್ರಹ್ಲಾದ್ ಜೋಶಿ ಅವರು, ಅನಂತಕುಮಾರ್ ಅವರು, ಯಡಿಯೂರಪ್ಪನವರು, ನಮ್ಮ ಇಬ್ಬರು ವಿರೋಧ ಪಕ್ಷದ ನಾಯಕರ ಸಮ್ಮುಖದಲ್ಲಿ ಶಹಾಪುರದಿಂದ 100 ಜನ ಕಾರ್ಯಕರ್ತರು ಬಂದಿದ್ದಾರೆ. ಶಹಾಪುರದಿಂದ ಎಲ್ಲ ಜೋರಾಗಿ ಒಂದ್ಸರಿ ಭಾರತ್ ಮಾತಾ ಕಿ. ಅಮೇತಪ್ಪ ಕುಂದಗೂರು ಅವರು XMLC ಅವರು ಸಹ ಇವತ್ತು ಬಿಜೆಪಿಗೆ ಸೇರ್ತಾ ಇದ್ದಾರೆ. ಮಲ್ಲಣ್ಣ ಸಾವು ಮೊಡ್ಡಿಮುನಿ ಅವರು, ಡಾಕ್ಟರ್ ಚಂದ್ರಶೇಖರ ಸುಬೇದಾರ್ ಅವರು, ಭೀಮಯ್ಯ ಗೌಡ ಕಟ್ಟಿಮುನಿ ಅವರು, ಲಾಲನ್ ಕುರೇಶಿ ಅವರು, ಗೌಡಪ್ಪ ಗೌಡ ಅವರು, ಶಾಂತಪ್ಪ ಕಟ್ಟಿಮುನಿ ಅವರು, ರಾಮಚಂದ್ರ ಎಸ್ ಅವರು, ಈಶ್ವರಪ್ಪ ವಡ್ಡಿಗೆರೆ ಅವರು, ಮಲ್ಲಪ್ಪ ಅದ್ದಿನಮುನಿ ಅವರು, ಇಷ್ಟು ಜನ ಶಹಾಪುರದ ಎಲ್ಲ ಪ್ರಮುಖರು, ಇಡೀ ಶಹಾಪುರ ತಾಲೂಕು ಇವತ್ತು ಬಿಜೆಪಿ ಪರವಾಗಿ ಶಾಸಕರ ನೇತೃತ್ವದ ಬರ್ತಾ ಇದೆ. ಜೋರಾಗಿ ಚಪ್ಪಾಳೆ ತಟ್ಟುವ ಮುಖಾಂತರ ಅವರನ್ನ ಬಿಜೆಪಿಗೆ ಸ್ವಾಗತ ಮಾಡೋಣ. ನಾನು ಮೊಟ್ಟ ಮೊದಲನೇದಾಗಿ ತಲೆಬಾಗಿ ನಿಮ್ಮೆಲ್ಲರಿಗೆ ವಂದನೆಗಳನ್ನು ಸಲ್ಲಿಸಬೇಕು. ಯಾಕೆಂದ್ರೆ ಇವತ್ತು ಅಮಿತ್ ಶಾ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಜಗತ್ತಿನಲ್ಲೇ ಅತ್ಯಂತ ದೊಡ್ಡ ಪಾರ್ಟಿ ಅಂತಂದ್ರೆ, ಅತಿ ಹೆಚ್ಚು ಸದಸ್ಯರನ್ನು ಹೊಂದಿರುವಂತಹ ಪಾರ್ಟಿ, 9,25,00,000 ಮೆಂಬರ್ಸ್ ಅನ್ನು ಹೊಂದಿರುವಂತಹ ಪಾರ್ಟಿ ಅಂತಂದ್ರೆ ಭಾರತೀಯ ಜನತಾ ಪಾರ್ಟಿ. ಜಗತ್ತಿನಲ್ಲೇ ಅತ್ಯಂತ ದೊಡ್ಡ ರಾಜಕೀಯ ಪಕ್ಷ ಅಂತಂದ್ರೆ ತಮ್ಮೆಲ್ಲರ ಪರಿಶ್ರಮದಿಂದ, ಕೋಟ್ಯಾಂತರ ಕಾರ್ಯಕರ್ತರ ಪರಿಶ್ರಮದಿಂದ ಅದು ನರೇಂದ್ರ ಮೋದಿ ನೇತೃತ್ವದ ಭಾರತೀಯ ಜನತಾ ಪಾರ್ಟಿ ಅಂತ ನಾವು ಹೆಮ್ಮೆಯಿಂದ ಹೇಳಬೇಕಾಗತ್ತೆ. 9,25,00,000, ನಮ್ಮ ಕರ್ನಾಟಕದಲ್ಲಿ 66 ಲಕ್ಷ, ನಮ್ಮ ಬೆಂಗಳೂರಿನಲ್ಲಿ 18 ಲಕ್ಷ. ಆದ್ದರಿಂದ ಈ ಎಲ್ಲ ಕಾರ್ಯಕರ್ತರು ಕೂಡ ನಾನು ನಿಮ್ಮನ್ನು ವಿನಂತಿಸಿಕೊಳ್ತೇನೆ, ನಾವೆಲ್ಲ ಹೋಗಿ ನಮ್ಮ ಅಮಿತ್ ಶಾ ಅವರಿಗೆ ಹೇಳಿದ್ವಿ, ಇವತ್ತು ಕರ್ನಾಟಕ 66 ಲಕ್ಷ ತಲುಪಿದೆ. ನಮ್ಮ ಬೆಂಗಳೂರಿನ ಕಾರ್ಯಕರ್ತರು ಹಗಲಿರುಳು ಕೆಲಸ ಮಾಡಿ ಬೆಂಗಳೂರಿನಲ್ಲೇ ಅತಿ ದೊಡ್ಡ ಪಾರ್ಟಿ ಆಗಿದ್ದಾರೆ. 18 ಲಕ್ಷ ಸದಸ್ಯರನ್ನ ಇವತ್ತು ಬೆಂಗಳೂರಿನ ಕಾರ್ಯಕರ್ತರು ಮಾಡಿದ್ದಾರೆ. ಆದ್ದರಿಂದ ನಿಮ್ಮನ್ನ ವಿನಂತಿ ಮಾಡ್ಕೊಳ್ಳೋದೇನು ಅಂತಂದ್ರೆ, ನಮ್ಮ ಬೆಂಗಳೂರಿನ ಕಾರ್ಯಕರ್ತರಿಗೆ ತಾವೆಲ್ಲ ಜೋರಾಗಿ ಚಪ್ಪಾಳೆ ತಟ್ಟಿ ಒಂದು ಸತಿ ಅಭಿನಂದನೆಗಳನ್ನು ಸಲ್ಲಿಸಿ ಅನ್ನುವಂಥ ಒಂದು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿದ್ದೆ ಭಾಗ್ಯದಲ್ಲಿದ್ದಾರೆ. ಕೇಂದ್ರದ ಯೋಜನೆಗಳಿಗೆ ಅವರು ಸ್ಪಂದಿಸ್ತಾ ಇಲ್ಲ. ಹೋದ ವರ್ಷ ಮನಮೋಹನ್ ಸಿಂಗ್ ಅವರಿಗೆ 15,000 ಕೋಟಿ ರೂಪಾಯಿ ಕೇಂದ್ರದ ಟ್ಯಾಕ್ಸ್ನಲ್ಲಿ
ಅವ್ರಿಗೆ ಪ್ರಾಂತಾಂಶವನ್ನು ಕೊಟ್ಟಿದ್ರೆ ಇವತ್ತು ಈ ಸಭೆಯಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ನರೇಂದ್ರ ಮೋದಿ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ 25,000 ಕೋಟಿ ರೂಪಾಯಿಗಳನ್ನು ಕೊಟ್ಟಿದೆ. ಮನಮೋಹನ್ ಸಿಂಗ್ ಕೊಟ್ಟದ್ದು 15,000 ಕೋಟಿ, ನಾವು ಕೊಟ್ಟದ್ದು 25,000 ಕೋಟಿ. ಹೋದ ವರ್ಷ ನಾವು 21,000 ಕೋಟಿ ರೂಪಾಯಿ ಯೋಜನೆಗಳಿಗೆ ಕೊಟ್ವಿ. ಬಹಳ ದೊಡ್ಡ ಪ್ರಮಾಣದಲ್ಲಿ ಬಹಳ ಉತ್ಸಾಹದಿಂದ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ಮಾತನ್ನ, ರಾಷ್ಟ್ರೀಯ ಅಧ್ಯಕ್ಷರಾದಂಥ ಅಮಿತ್ ಶಾ ಅವರ ಮಾತನ್ನು ಕೇಳೋದಕ್ಕೆ ತಾವೆಲ್ಲ ಬಂದಿದ್ದೀರಾ. ನಾನು ಕೇಂದ್ರದ ನಾಯಕತ್ವಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮೊದಲ ಬಾರಿಗೆ ನರೇಂದ್ರ ಮೋದಿ ಅವರ ಸರ್ಕಾರ ಬಂದ ಮೇಲೆ ರಾಜ್ಯದಲ್ಲಿ ನಮ್ಮ ರಾಷ್ಟ್ರೀಯ ಕಾರ್ಯಕಾರಿಣಿ ಸಮಿತಿ ಸಭೆಯನ್ನು ನಡೆಸೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಕೇಂದ್ರದ ನಮ್ಮ ನಾಯಕರುಗಳಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಲಾಲ್ ಕೃಷ್ಣ ಅದ್ವಾನಿ ಅವರು ಬಂದಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಬಯಸುವಂಥ ಸೌಭಾಗ್ಯ ನನಗೆ ಸಿಕ್ಕಿದೆ. ಕರ್ನಾಟಕ ರಾಜ್ಯದ ಯಾವುದೇ ಭಾಗಕ್ಕೆ ಹೋದರೂ ಸಹ ನಮ್ಮ ರೈತರು, ನಮ್ಮ ಸಾಮಾನ್ಯ ಜನ ನಮ್ಮ ಪರವಾಗಿ ಇವತ್ತು ಸಹ ಮಾತನಾಡ್ತಾ ಇರುವಂಥದ್ದು, ನಾವು ಕೊಟ್ಟಂಥ ಕಾರ್ಯಕ್ರಮಗಳನ್ನು ನೆನಪು ಮಾಡ್ಕೊತಾ ಇರುವಂಥದ್ದು ನಿಮ್ಗೆಲ್ಲರಿಗೂ ಗೊತ್ತಿರುವಂಥ ಸಂಗತಿ. ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಹಿಂದುಳಿದ ವರ್ಗಗಳ ಬಗ್ಗೆ ಏನಾದರೂ ಅಭಿವೃದ್ಧಿ ಕಾರ್ಯಗಳ ಚಿಂತನೆ ಹಿಡಿದಂತಹದ್ದು ಅದು ಭಾರತೀಯ ಜನತಾ ಪಾರ್ಟಿ 5 ವರ್ಷದ ಕಾಲದಲ್ಲಿ ಎನ್ನುವ ಮಾತನ್ನು ನಾನು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ನಾನು ಇಚ್ಛೆ ಪಡ್ತೇನೆ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು, ಸಾಮಾಜಿಕ ನ್ಯಾಯ, ಇದರ ಆಧಾರದ ಮೇಲೆ ನಾವು ಆಡಳಿತವನ್ನು ನಡೆಸುವಂಥ ಪ್ರಾಮಾಣಿಕ ನೇತೃತ್ವವನ್ನು ನಾವು ಮಾಡಿದ್ದೇವೆ ಅನ್ನುವಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ಸಂಗತಿ. ಇಂಥ ವಿಶೇಷವಾದ ಸಂದರ್ಭದಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕು ಅಂತ ಬಂದಿರುವಂಥ ನಮ್ಮೆಲ್ಲ ಹಿತೈಷಿಗಳು, ಕಾರ್ಯಕರ್ತ ಬಂಧುಗಳು, ಮಾಧ್ಯಮದ ಸ್ನೇಹಿತರು, ವೇದಿಕೆ ಮೇಲೆ ಈ ಎಡಭಾಗದಲ್ಲಿ ಕುಂತಿರುವಂಥ ನಮ್ಮ ಸಂಸತ್ ಸದಸ್ಯರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಎಲ್ಲರಿಗೂ ವಂದನೆ, ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಬೋಲೋ ಭಾರತ್ ಮಾತಾ ಕಿ. ನಮ್ಮ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಬೆಂಗಳೂರಿನ ಪರವಾಗಿ ಅವರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದೀನಿ. ಸನ್ಮಾನ್ಯ ಅನಂತಕುಮಾರ್ ಅವರು, ಯಡಿಯೂರಪ್ಪನವರು ರಾಜ್ಯ ಅಧ್ಯಕ್ಷರು, ಬಹಳ ನಿರೀಕ್ಷೆಯಿಂದ ಕಾಯ್ತಾ ಇರ್ತಕ್ಕಂಥ ನಮ್ಮ ನೆಚ್ಚಿನ ಪ್ರಧಾನಿ ಜನ್ಧನ್ ಯೋಜನೆ ಮುಖಾಂತರ ಬಡವರ ಮನೆ ಬಾಗಿಲಿಗೆ ಬ್ಯಾಂಕ್ಗಳನ್ನು ತಂದಂಥದ್ದು, ಇಡೀ ದೇಶದಲ್ಲಿ ಕಾಳ ಧನ ಏನಿದೆ ಅದನ್ನು ವಿದೇಶಗಳಿಂದ ತರುವಂಥ ಪ್ರಯತ್ನಕ್ಕೆ ಹೆಜ್ಜೆಯನ್ನು ಇಟ್ಟಂತ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಜಿಯವರು ತಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ. मंच पर विराजमान भारतीय जनता पार्टी के राष्ट्रीय अध्यक्ष श्रीमान अमित भाई शाह, श्रद्धेय अडवाणी जी, डॉक्टर मुरली मनोहर जोशी जी, मंच पर विराजमान भारतीय जनता पार्टी के सभी वरिष्ठ नेतागण, भिन्न भिन्न राज्यों से आए हुए सभी आदरणीय मुख्यमंत्रीगण और विशाल संख्या में पधारे हुए प्यारे भाइयों और बहनों, मैं कर्नाटक भारतीय जनता पार्टी का अभिनंदन करता हूं कि यहां की इकाई ने राष्ट्रीय कार्य समिति की योजना की भव्य स्वागत किया, उत्तम व्यवस्थाएं की और आज कर्नाटक के नागरिकों के साथ बातचीत करने का अवसर भी मिल गया।
प्रधानमंत्री बनने के बाद मैं पहले भी कर्नाटक में आया हूं। आज फिर एक बार मुझे आपके बीच आने का अवसर मिला है। मैं देशवासियों को विश्वास दिलाता हूं, जिस आशा और अपेक्षा के साथ आपने हमारी टीम को सेवा करने का अवसर दिया है, हम आपकी आशा आकांक्षाओं को पूरी करेंगे। आपकी सर आशा आकांक्षाओं के मानदंड पर खरे उतरेंगे, ये मैं आज विश्वास दिलाता हूं आपको। मैं 10 महीने के अनुभव से कह सकता हूं, इस देश को पीछे रहने का कोई कारण ही नहीं है। ऐसा कोई कारण नहीं है कि हम पिछड़ जाएं। ऐसा कोई कारण नहीं है कि हम विकास की गति में उल्टी गिनती की ओर चल पड़े। कोई कारण नहीं है। और 10 महीने में हमने अनुभव किया है। अगर देश के कोटि कोटि जनों के आशीर्वाद हो, नियत साफ हो, तो निर्णय भी सही होते हैं और नतीजे भी सही होते हैं। भाइयों बहनों, जब दिल्ली में हम सरकार चला रहे हैं तो हम पर आरोप क्या हो रहा है, हमारी आलोचना क्या हो रही है? हमारी आलोचना एक ही हो रही है, उछल उछल करके यही बताया जाता है, ये तो हमारे जमाने से था, ये तो पहले हमने भी सोचा था, ये तो पहले हमने भी किया था। भाइयों बहनों, हो सकता है कुछ बातों में नीति समान दिखती हो, लेकिन कभी कभी नीति से ज्यादा ताकतवर नियत होती है। और हमारी नियत, आपकी नीतियां क्या रही क्या नहीं, लेकिन आपकी नियत ठीक नहीं थी, हमारी नियत ठीक है और उसके कारण हम विकास के दौर पे आगे निकले हैं। तो हमारे वित्त मंत्री जी ने, श्रीमान अरुण जेटली जी ने बजट भाषण के अंदर वित्त विधेयक के हिस्से के रूप में काले धन के खिलाफ कड़े से कड़ी कार्रवाई करने के लिए कानून लाने का देश की जनता के सामने विश्वास प्रकट किया। और इसी पार्लियामेंट सत्र के पहले दौर में काले धन के खिलाफ कड़ी से कड़ी कार्रवाई का कानून प्रस्तुत कर दिया गया। भाइयों बहनों, बिल पार्लियामेंट में ला दिया गया। और आज आपने देखा होगा, बजट के भाषण तक, जब तक अरुण जेटली जी का भाषण नहीं हुआ था, काले धन को लेकर के मजाक उड़ाई जाती थी। और जब बजट के भाषण में उस क्या क्या करने वाले उसका जरा खाका खींचा गया, और जब प्रत्यक्ष रूप में काले धन का कानून लाने के लिए संसद में बिल प्रस्तुत कर दिया गया, ये मजाक करने वालों के मुंह पे ताला लग गया। अब उनको पता चला कि अब क्या होने वाला है। मैं फिर एक बार देशवासियों को विश्वास दिलाता हूं, जो गया है वो लाना भी है, लेकिन अब नया ले जाने की कोई हिम्मत न करे, ये प्रबंध भी हमने करना है और उसको हमने किया। देश का भ्रष्टाचार के खिलाफ आक्रोश है और मेरी देशवासियों ने मुझसे अपेक्षा की है कि मोदी जी कम से कम आप
भ्रष्टाचार के खिलाफ लड़ाई लड़िए। और मैं देश को वादा करता हूं, जिस इरादे से आपने मुझे काम दिया है, आपका वो इरादा पूरा करके रहूंगा। आप देखिए, कोयला, जब पार्लियामेंट के चुनाव के वर्षों में हम कोयले की चर्चा करते थे, चुनाव सभाओं में बोलते थे, तो कई लोग हमारी मजाक उड़ाते थे। सरकार में उस समय जो लोग बैठे थे वो तो कहते थे ये बढ़ चढ़ करके आंकड़े दिए जाते हैं, सब झूठे हैं, फालतू है। और आंकड़ा इतना बड़ा था, 1,76,000 करोड़, 1,76,000 करोड़। ये आंकड़ा इतना बड़ा था कि आंकड़ा भी लोगों को भारी लगने लगा था। तो लोग भी कहते थे नहीं यार, हुआ तो होगा, लेकिन इतना नहीं हुआ होगा। ये खा तो गए होंगे, ले तो गए होंगे, लेकिन इतना थोड़ा ले जाते हैं। ये रकम इतनी बड़ी थी कि देशवासियों को इस चोरी के माल पर भी शक होने लगा था कि शायद इतना नहीं होगा। लेकिन भाइयों बहनों, आपने जो सरकार बनाई, जिसने कोयले में हाथ डाला, पहले कोयले में हाथ डाला था तो तिजोरियां भरने लग गई थी लोगों की। हमने कोयले में हाथ डाला, कोयले को हीरा बना करके देश के सामने समर्पित कर दिया है भाई। देशवासियों को हमने समर्पित कर दिया। सुप्रीम कोर्ट ने भ्रष्टाचार की शिकायत को रहते अनाप शनाप अपने यार दोस्तों को कोयले की खदानों का आवंटन करने के कारण 204 खदानों को सुप्रीम कोर्ट ने रद्द कर दिया। हमारी सरकार नहीं थी, सितंबर में अचानक एक निर्णय आया और हालत ऐसी थी कि 31 मार्च के पहले हम एक के बाद एक फैसले न करते तो देश के बिजली के कारखाने बंद हो जाते, देश अंधेरे में डूब जाता, 1 किलोग्राम कोयला मिलना मुश्किल हो जाता। यह परिस्थिति पैदा हो गई, उनके पाप के कारण पैदा हुई। लेकिन हम हिम्मत नहीं हारे। कठिनाई थी, कोयले में हाथ लगाना मतलब बेआबरू होना निश्चित था, लेकिन नीयत साफ थी मेरे भाइयों बहनों, नीयत साफ थी। हमने हिम्मत की, कोयले में हाथ लगाया और इस संकल्प के साथ लगाया, अब कोयले को हीरा बना करके छोड़ेंगे। और आज भाइयों बहनों हमने करके दिखाया। भाइयों बहनों, 1 महीने पहले हल्की फुल्की आवाज में, बहुत जोरों से नहीं, योजना के तहत नहीं, सहज रूप से हमने लोगों के सामने एक बात रखी थी, कुछ यार दोस्त परिचितों के बीच में रखी थी। हमने कहा भाई, हम अगर आर्थिक रूप से संपन्न है, क्या हम गैस सिलेंडर की सब्सिडी छोड़ नहीं सकते क्या? ये 200-400 रुपए में क्या रखा है, हमने क्यों लेना चाहिए? ऐसे ही मैंने बात रखी थी। और मेरे देशवासियों, मैं स्वयं आनंद अनुभव करता हूं, करीब करीब 2 लाख लोग सामने आए और उन्होंने सामने आकर के अपनी गैस सिलेंडर की सब्सिडी लेना से मना कर दिया, वापस दे दिया। इसके कारण देश के करीब 100 करोड़ रुपया बच गए। यह सुनकर के मुझे लगा कि ये देश लाल बहादुर शास्त्री जी के जमाने में था। देशवासी बदला नहीं है, वो आज भी देश को इतना ही प्यार करता है, वो देश के लिए कुछ भी करने के लिए तैयार है। और इसलिए मैंने देशवासियों को कहा, अगर आपकी आर्थिक स्थिति ठीक है, अगर आपके जेब पर तनाव नहीं है, तो मैं देशवासियों को आग्रह करता हूं, आप भी गैस सिलेंडर की सब्सिडी छोड़ दीजिए। और मैं ये गैस सिलेंडर की सब्सिडी आप छोड़ेंगे, जो पैसा बचेगा वो सरकारी खजाने में जमा नहीं करूंगा, ये मैं आपको वादा करता हूं। मतलब घर में नहीं ले जाऊंगा। क्या करूंगा? अगर आप मानो बंगलुरु के
2 लाख लोग ये गैस सिलेंडर की सब्सिडी छोड़ देते हैं, तो मैं 2 लाख परिवार ऐसे ढूंढूंगा जो गरीब है, जो घर में लकड़ी जला करके चूल्हा जलाते हैं, घर में धुआं होता है और बच्चे बीमार हो जाते हैं। क्या उन गरीबों को, उन बच्चों को, उस मां को जो लकड़ी जला जला करके धुएं में खाना पका रही है, क्या 21वीं सदी में मेरे देश में ऐसे परिवारों को ऐसे जीने के लिए मजबूर करना चाहिए? क्या उनको उसके नसीब पे छोड़ना चाहिए? क्या इनको इनसे मुसीबतों से बाहर लाना चाहिए कि नहीं लाना चाहिए? क्या उन बच्चों को बीमार होने से बचाना चाहिए कि नहीं बचाना चाहिए? लकड़ी जला करके धुएं में गुजारा करने वाली उस मां की मदद करनी चाहिए कि नहीं करनी चाहिए? और इसलिए मैं देशवासियों कहता हूं, ये जो गैस सिलेंडर की सब्सिडी बचेगी, वो गैस सिलेंडर उन गरीब परिवारों को दे दिया जाएगा, सब्सिडी उनको ट्रांसफर की जाएगी जिनके घर में लकड़ी के कारण चूल्हा जलाया जाता है, जिसको धुएं में बच्चों को बड़ा करना पड़ता है। अगर 1 करोड़ लोग गैस सिलेंडर छोड़ते हैं तो 1 करोड़ माताओं का भला होगा, 1 करोड़ परिवारों के बच्चों का भला होगा। और मैं मानता हूं आपको इससे बड़ा कोई पुण्य नहीं मिल सकता। मैं देश के सांसदों को, देश के विधायकों को, देश के IAS, IPS, IFS अफसरों को, मैं देश के प्रोफेशनल्स को आग्रह करता हूं, आइए मेरे देशवासियों, आइए गरीब के घर में उन माता को बचाने के लिए मुझे साथ दीजिए। आप सिलेंडर छोड़ेंगे, वो सिलेंडर उस घर में मैं पहुंचाऊंगा। कितनी माताओं की सेवा होगी। हम मिलकर के देश की सेवा कैसे करेंगे, गरीब की सेवा कैसे करेंगे, यह संकल्प लेकर के आगे बढ़े और देश इन बातों को उठा लेगा, ये मुझे पूरा विश्वास है। जैसे स्वच्छता की बात को उठा लिया, बेटी बचाओ बेटी पढ़ाओ की बात को उठा लिया, उसी प्रकार से गिव इट अप, देने का भी आनंद लो, छोड़ने का भी आनंद लो, किसी के लिए कुछ देने की दिशा में आगे बढ़ो। आओ 125 करोड़ देशवासी मिलकर के हम भारत का भाग्य बनाए। इसी एक अपेक्षा के साथ मैं फिर एक बार कर्नाटक के भाइयों बहनों का अभिनंदन करता हूं। और विशाल संख्या में, चुनाव का माहौल न होते हुए भी इतनी बड़ी विशाल संख्या में आप आए, मैं आपका बहुत बहुत आभारी हूं। बहुत बहुत धन्यवाद। मेरे साथ मुट्ठी बंद करके पूरी ताकत से बोलिए, भारत माता की। ऐसे नहीं, ताकत पूरी दिखाइए, भारत माता की, भारत माता की, भारत माता की। बहुत बहुत धन्यवाद।